ಹಾಗೆ ಇದ್ರದ್ದು MRP ಬಂದ್ಬಿಟ್ಟು 1000 ರುಪೀಸ್ ಅಂತ ತೋರಿಸ್ತಿದೆ. ಆದ್ರೆ ನಾನು ಇದು ಇವಾಗ ಫ್ಲಿಪ್ಕಾರ್ಟ್ ಅಲ್ಲ, ಇನ್ಸ್ಟಾಮಾರ್ಟ್ ಅಲ್ಲಿ ತಗೊಂಡಿರೋದು. ಇನ್ಸ್ಟಾಮಾರ್ಟ್ ಅಲ್ಲಿ ನನಗೆ 499 ಸಿಕ್ತು. ನೋಡುವ ಎಷ್ಟೊತ್ತಾಗತ್ತೆ ಅಂತ, ಎಷ್ಟೊತ್ತು ತಗೊಳ್ಬೋದು ಆಗಿಲ್ಲ. ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ. ಗುಳ್ಳೆ ನೊರೆ ಬಂದಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನಪ್ಪ ಅಂತ ಹೇಳಿದ್ರೆ, ತುಂಬಾ ದಿನ ಆಯ್ತು ವಿಡಿಯೋ ಮಾಡಿದೆ. ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ನೋಡ್ತಾ ಇರ್ಬೋದು ನೀವು. ಇದು ಬಜಾಜ್ ಹೀಟರ್. ನಮ್ಮ ರೂಮ್ ಅಲ್ಲಿ ಹೀಟರ್ ಇಲ್ಲ, ಓಕೆನಾ. ನಾನು ಡೈಲಿ ತಣ್ಣೀರು ಸ್ನಾನ ಮಾಡ್ಕೊಂಡು ಹೋಗ್ತಿರೋದು, ಓಕೆನಾ. ಅದಕ್ಕೆ ಡೈಲಿ ಇವಾಗ ಮಳೆಗಾಲ ಬೇರೆ, ಥಂಡಿ ನೀರು ಸ್ನಾನ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಬಜಾಜ್ ಅವ್ರದ್ದು ಹೀಟರ್ ತಗೊಂಡ್ ಬಂದಿದ್ದೀನಿ, ಓಕೆನಾ. ಈ ಹೀಟರ್ ಯಾವ ರೀತಿ ಇದೆ, ಯಾವ ರೀತಿ ಯೂಸ್ ಮಾಡ್ಬೇಕಂತ ಈ ವ್ಲಾಗ್ ಅಲ್ಲಿ ಫುಲ್ಲಿ ನಾನು ತಿಳಿಸ್ಕೊಡ್ತೀನಿ ಗೈಸ್. ಬನ್ನಿ ಗೈಸ್, ಯಾವ ರೀತಿ ಅಂತ ತೋರಿಸ್ತೀನಿ. ಗೈಸ್ ನೋಡ್ತಾ ಇರ್ಬೋದು, ಬಾಕ್ಸ್ ಈ ರೀತಿ ಇದೆ. ಇದು ಬಂದ್ಬಿಟ್ಟು ಇದು 1000 ವ್ಯಾಟ್ ನೋಡ್ತಿರ್ಬೋದು. ಹಾಗೆ ಇದ್ರದ್ದು MRP ಬಂದ್ಬಿಟ್ಟು 1000 ರುಪೀಸ್ ಅಂತ ತೋರಿಸ್ತಿದೆ. ಆದ್ರೆ ನಾನು ಇದು ಇವಾಗ ಫ್ಲಿಪ್ಕಾರ್ಟ್ ಅಲ್ಲ, ಇನ್ಸ್ಟಾಮಾರ್ಟ್ ಅಲ್ಲಿ ತಗೊಂಡಿರೋದು. ಇನ್ಸ್ಟಾಮಾರ್ಟ್ ಅಲ್ಲಿ ನನಗೆ 499 ಸಿಕ್ತು. ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀನಿ, ನೋಡ್ತಾ ಇರ್ಬೋದು. ಇವಾಗ ಬಾಕ್ಸ್ ನ ಓಪನ್ ಮಾಡಿದ್ರೆ ಇಷ್ಟು ವಸ್ತು ಇದೆ. ಇದನ್ನ ಮೊದಲಿಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಮೊದಲಿಗೆ ಇದು ವಾರಂಟಿ ಕಾರ್ಡ್ ಎಷ್ಟು 2 ಇಯರ್ ವಾರಂಟಿ ಕಾರ್ಡ್ ಇದೆ ಬಜಾಜ್ ಅವ್ರದ್ದು. ಆಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದನ್ನ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಬಕೆಟ್ ಇರತ್ತಲ್ಲ, ಬಕೆಟ್ಗೆ ಈ ತರ ಲಾಕ್ ಮಾಡ್ಬೇಕಾಗತ್ತೆ. ಬಕೆಟ್ಗೆ ನಾನು ಯಾವ ರೀತಿ ಅದನ್ನ ಲಾಕ್ ಮಾಡಿ ಯೂಸ್ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ವೈರ್ ಕೂಡ ಚೆನ್ನಾಗೈತೆ, ನೋಡ್ತಾ ಇರ್ಬೋದು ಗೈಸ್ ನೀವು. ಇಷ್ಟು 0.75 mm ವೈರ್ ಚೆನ್ನಾಗೈತೆ. ಇದನ್ನ ಯೂಸ್ ಮಾಡಿ ನೋಡುವ ಗೈಸ್, ಎಷ್ಟು ನಿಮಿಷದಲ್ಲಿ ವಾಟರ್ ಹೀಟ್ ಆಗತ್ತೆ ಅಂತ. ಓಕೆ ಗೈಸ್, ಬನ್ನಿ ನೋಡುವ. ಗೈಸ್ ನೋಡ್ತಾ ಇರ್ಬೋದು, ಇವಾಗ ಈ ರೀತಿ ನಾನು ಸೆಟಪ್ ಮಾಡಿದೀನಿ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಮಿಡ್ಲ್ ರಾಡ್ ಇಲ್ಲ, ಅದಕ್ಕೆ ಈ ರೀತಿ ನಾನು ಸೆಟಪ್ ಮಾಡಿದೀನಿ. ಈ ಸ್ವಿಚ್ ನ ಇಲ್ಲಿ ಹಾಕಿದೀನಿ. ಇವಾಗ ಸ್ಟಾರ್ಟ್ ಮಾಡಿ ನೋಡುವ. ಆನ್ ಆಗ್ತಿದೆ. ಅದು 15 ಮಿನಿಟ್ಸ್ ಅಲ್ಲಿ ಆಗತ್ತಂತ ಅಲ್ಲಿ ಮೆನ್ಷನ್ ಇದೆ. 15 ನೋಡ್ತಾ ಇರ್ಬೋದು, ಸ್ಮೆಲ್ ಬರ್ತಾ ಇದೆ, ಸೌಂಡ್. ಮೇ ಬಿ ಹೀಟ್ ಆಗ್ತಿರ್ಬೋದು ಇದು. ನೋಡುವ ಎಷ್ಟೊತ್ತಾಗತ್ತಂತ, ಎಷ್ಟೊತ್ತು ತಗೊಳ್ಬೋದು. ನನಗನ್ಸು ಮಟ್ಟಿಗೆ 15 ಮಿನಿಟ್ಸ್ ಆಗತ್ತೆ ಅನ್ಸುತ್ತೆ. ಮತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇಷ್ಟು ನೀರ್ ಹಾಕ್ಬೇಕು, ಆಗ ಮಿನಿಮಮ್ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ನೀರ್ ಹಾಕ್ಬೇಕು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಹೋಗ್ಬಾರ್ದು ನೀರು, ಆ ರೀತಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇವಾಗ 45 ಸೆಕೆಂಡ್ ಆಗಿದೆ, 1 ಮಿನಿಟ್ಸ್ ಆಯ್ತು. ಲೈಟ್ ಆಗಿ ಕುದಿ ಬರ್ತಾ ಇದೆ. ಗೈಸ್, ನಾವು ಅವಾಗ ಹಾಕಿರೋದು ಕರೆಕ್ಟ್ ಆಗಿರಲಾಗಿತ್ತು. ಮಿನಿಮಮ್ ಅಲ್ಲಿ ತನಕ ನೀರು ಬರಲೇಬೇಕು, ಅಲ್ಲಿ ತನಕ ಮಿನಿಮಮ್ ನೀರು ಇರಲೇಬೇಕು. ಅದಕ್ಕೆ ಇವಾಗ ರಿಟರ್ನ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಒಂದು 15 ಮಿನಿಟ್ಸ್ ಅಲ್ಲಿ ಆಗತ್ತೆ. ಇವಾಗ ಒಂದು 19 ಸೆಕೆಂಡ್ ಆಯ್ತು. 15 ಮಿನಿಟ್ಸ್ ವೇಟ್ ಮಾಡಬೇಕು. ಇದು ಬಜಾಜ್ ಕಂಪ್ನಿದಾಗಿರೋದ್ರಿಂದ 2 ವರ್ಷ ಗ್ಯಾರಂಟಿ ಇದೆ. ಹಾಗೆ ಚೆನ್ನಾಗಿ ಕೂಡ ಬರುತ್ತೆ, ನೀವು ಯೂಸ್ ಮಾಡ್ಬೋದು. ನೋಡುವ ಗೈಸ್, ಇದು ಆಗತ್ತೆ ಇಲ್ಲ ರಾಂಗ್ ಆಗತ್ತೆ ಏನಂತ. ಏನು ಸೌಂಡ್ ಬರ್ತಾ ಇಲ್ಲ ಅಷ್ಟಾಗಿ. ಜೂಮ್ ಮಾಡ್ತೀನಿ ನೋಡುವ. A few moments later. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬಿಸಿಯಾಗಿದೆ. ಇವಾಗ ಕಿಟ್ ನೋಡಿದ್ರೆ ಬಿಸಿ ಅನಿಸ್ತೈತೆ, ಆದರೆ ಅಷ್ಟೇನಾಗಿಲ್ಲ. ನಿಮಗೆ ಝೂಮಾಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ. ಗುಳ್ಳೆ ನೊರೆ ಬಂದಿದೆ. ಇವಾಗ ಇದು ಬಿಸಿ ಆದಮೇಲೆ ನೋಡಬೇಕು.
ಇವಾಗ ನೀವು ರಿಮೂವ್ ಮಾಡುವಾಗ ಅದ್ರಾಗೂ ಹಾಗೆ ರಿಮೂವ್ ಮಾಡೋಕ್ಕಿಂತ ಮೊದಲು ಈಗ ಡೈರೆಕ್ಟ್ ಇದಕ್ಕೆ ಬಿಸಿಯಾಗಿದೆ ಇಲ್ಲ ಅಂತ ಕೈ ಹಾಕಿ ನೋಡಿಬಿಡಿ, ಇಲ್ಲ ಸೈಡಿಂದ ಹಿಂಗೆ ನೋಡಿ ಈ ಥರ ನೋಡಿಬಿಟ್ಟು ಆಮೇಲೆ ಅದನ್ನ ಸ್ವಿಚ್ಚನ್ನ ಆಫ್ ಮಾಡಿಬಿಟ್ಟು ಇದನ್ನ ರಿಮೂವ್ ಮಾಡಿ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟೆ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಯೂಸ್ ಮಾಡ್ಬೋದು. ಇದಾಗಿತ್ತು ನನ್ನ ವಿಡಿಯೋ. ಓಕೆ ಗೈಸ್, ಲವ್ ಯು, ಬಾಯ್.